ಏಟ್ ತಿಂಗಳು ಏನು ಹೇಳ್ತಾ ಇದ್ದಾನೆ. ನಾನು ನಿಮ್ಮ ಕಡೆ 2 ಸರಿ ಫೋನ್ ಮಾಡ್ತಿದ್ದಾರೆ. ಸರಿಗೆ ತೊಂದರೆ ಕೊಡ್ತಾವೆ ಗಲಾಟೆ ಮಾಡಿ ನೀವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ವಿ. ಪೊಲೀಸರು ಕ್ರಮ ನೀವು ವಾಕ್ ಹೋಗಿದ್ದರೆ ಬನ್ನಿ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ಇಲ್ಲ ಅವ್ರ ಕುಟುಂಬದವ್ರು ಕರ್ಕೊಂಡು ಕುಳಿತು ಬಂದು ಸರೆಂಡರ್ ಆಗಲಿ ಅಮ್ಮ. ಊರ ಒಳಗಡೆ ಇದ್ರು ಹಂಗೆ ಅಂತ ಇದು ಏಕೆ ಬಂದು ಅವರೆಲ್ಲ ಸೇರ್ಕೊಂಡು ಕಲ್ಲೆತ್ತಾಕೋರು. ಕಲ್ಲು ಹೊಡೆದು ಆಗ ಮಚ್ಚು ದೊಣ್ಣೆ ಎಲ್ಲ ಅಂತಂದರು. ಹೊಡಿಬೇಕಾದ್ರೆ ನಾವು ಆಗ ತಪ್ಪಿಸ್ಕೊಂಡು ಓಡಿ ಬಂದು ಇಲ್ಲಿ ಬಂದು ಹಾಸ್ಪಿಟ್ಲಿಗೆ ಬಂದಿದ್ವಿ. ಅವರೆಲ್ಲ ದಳದ ಕಾರ್ಯಕರ್ತರು, ದಳದವರು ಕುಮಕ್ನಿಂದ ಇವೆಲ್ಲ ನಡೀತಾ ಇದೆ ನಮ್ಮ ಪಂಚಾಯತಿಲಿ. ಕೂಡ ಕ್ಯಾನ್ವಾಸ್ ಮಾಡೋಕ್ಕೆ ಈ ಥರ ಜೊತೆಲಿ ನೀವಿದ್ರಿ. ಹಾಂ ಜೊತೆಲಿ ನೀವಿದ್ರಿ. ಜಗಳ ತೆಗಿಬೇಕಾದ್ರೆ ಮಾತು ನಡೆದು ನಾವು ಮಾತು ನಡೆಯೋದಕ್ಕೆ ಹೋಗ್ಬೇಕಾದ್ರೆ ಕ್ಯಾನ್ವಾಸ್ ಮುಗಿತು. ಅಣ್ಣವರು ಇಸ್ಕೊಂಡವರು ಗಾಡಿ ಎತ್ಕೊಂಡ್ರು. ಗಾಡಿ ಎತ್ತು ಹೋಗ್ಬೇಕಾದ್ರೆ ಇವರು ನಮ್ಮ ತಂದೆಯವರು ಹಾಸ್ಪಿಟಲ್ ಕರ್ಕೊಂಡಿದೆ. ಕುಂತಿದ್ರು ಅಲ್ಲೇ. ಡಾಕ್ಟ್ರೆ ಯಾವ ಕಡೆ ಹೊಂಟೋಗ್ಬಿಟ್ರಿ? ನಾವೆಲ್ಲ ಇಲ್ಲೇ ನಿಂತಿದ್ದೀವಿ. ಇದರಲ್ಲಿ ಅವ್ರು ಗಾಡಿ ಎತ್ಕೊಂಡ್ರೆ ಏಕೆ ಲಕ್ಷಣ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡೋದು. ನಮ್ಮ ತಂದೆ ಕುಂತಿದವ್ರಿಗೆ ಬಂದು ಈ ಕಡೆ ಬನ್ನಿ. ಕುಂತಿದವ್ರಿಗೆ ಕಲ್ಲು ಎತ್ತಾಕಿದ್ರು. ನನಗೆ ಬಣ್ಣೆ ಇದೆಲ್ಲ ಹೊಡೆದು ಇದೆಲ್ಲ ಏಕಾಗಿದೆ. ಇದೆಲ್ಲ ಕಲ್ಲು ಎತ್ತಾಕಿದ್ರು. ನಾನು ತಪ್ಪಿಸ್ಕೊಂಡು ಹೋಗೋದ್ರೆ ಇದು ಸಿಗಾಕಿದ್ರು. ಅವ್ರಿಗೂ ಕಲ್ಲು ಎತ್ತಾಕಿದ್ರು. ಅಲ್ಲಿಂದ ನಾವು ಇದಕ್ಕಿಂತ ಏನಾಗಿತ್ತು? ಹಿಂದೆ ಆಲೇ ನ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಚುನಾವಣಾ ಪ್ರಕ್ರಿಯೆಗೆ ಮತಯಾಚನೆಗೆ ಅಡ್ಡಿಪಡಿಸಿದ್ದಲ್ಲದೆ ಈ ವಯಸ್ಸಾದ ವ್ಯಕ್ತಿಯ ಕಾಲ ಮೇಲೆ ಕಲ್ಲೆತ್ತಾಕಿದ್ದಾರೆ. ಈ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ನಿಜವಾದ ಬಣ್ಣ ಬಯಲಾಯ್ತಾ ಇದೆ ಜನತಾದಳದವರು. ಈ ಗೂಂಡಾಗಿರಿ ಮೂಲಕ, ಈ ದಬ್ಬಾಳಿಕೆ ಮೂಲಕ, ನಮ್ಮ ಕಾರ್ಯಕರ್ತರ ಮೇಲೆ ಎದುರಿಸೋದ್ರ ಮೂಲಕ ಈ ನಮ್ಮ ಲೋಕಸಭಾ ಕ್ಷೇತ್ರದ ಅಶಾಂತಿ ಉಂಟು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. ಇದು ಯಾವತ್ತೂ ನಾವು ಸೊಪ್ಪು ಹಾಕುವುದಿಲ್ಲ. ಇಂಥ ಯಾವುದೇ ಗೊಡ್ಡು ಬೆದರಿಕೆಗೂ ಎದುರುದಿಲ್ಲ. ಏನು ನಮ್ಮ ಕಾರ್ಯಕರ್ತರಿಗೆ ಆಗಿದೆ ನೋವು, ತತ್ಕ್ಷಣವೇ ನಾವು ಪೊಲೀಸ್ ಠಾಣೆಗೆ ಹೋಗಿ ಅಪರಾಧಿಗಳಿಂದ ಶಿಕ್ಷಿಸುವವರೆಗೂ ಕೂಡ ನಾವು ಪೊಲೀಸ್ ಸ್ಟೇಷನ್ಗೆ ಕೂರ್ತೀವಿ. ಇಂಥ ದಬ್ಬಾಳಿಕೆ ದೌರ್ಜನ್ಯವನ್ನ ನಮ್ಮೆಲ್ಲ ಪಕ್ಷದ ಮುಖಂಡರು ಕೂಡ ಖಂಡಿಸ್ತೀವಿ. ಇದು ಯಾವಕ್ಕೂ ನಾವು ಸೊಪ್ಪು ಹಾಕೋದಿಲ್ಲ. ಇದು ಯಾವಕ್ಕೂ ನಾವು ಅಧೈರ್ಯಗೆಡೋದಿಲ್ಲ. ಈ ಗೂಂಡಾ ರಾಜಕೀಯ ಪಕ್ಷ ಏನಿದೆ JDS, ಅದನ್ನ ಈ ಪ್ರಕರಣದ ಮೂಲಕನೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮನೆಗೆ ಕಳಿಸ್ತಕ್ಕಂಥ ಸಂದರ್ಭ ಇವತ್ತು ಉಂಟಾಗದೆ ಅಂತಕ್ಕಂಥದ್ದನ್ನ ನಮ್ಮೆಲ್ಲ ಲೋಕಸಭಾ ಕ್ಷೇತ್ರದ ಪಕ್ಷಾತೀತ ಜನತೆಯಲ್ಲಿ, ಶಾಂತಿಪ್ರಿಯ ಜನತೆಯಲ್ಲಿ, ನಮ್ಮ ನಾಯಕರ ಪರವಾಗಿ, ನಮ್ಮೆಲ್ಲ ಜಿಲ್ಲೆಯ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ನಾನೇ ಇದ್ದೆ. ಅವನು ಕರೆಯೋಕ್ಕೆ ಆಯ್ತಲ್ಲ, ಅವನು ಶುರು ಮಾಡೋದಕ್ಕೆ 8 ಜನ ದಳದ ಕಾರ್ಯಕರ್ತರು ಏಕಾಏಕಿ ಕಲ್ಲೆಸಿಯೋರು, ಹೊಚ್ಚೆಸಿಯೋರು. ಈಗ ನಾವು ನಮ್ಮ ಅಕ್ಕರು ನಮ್ಮ ಅಮ್ಮನ ಇಬ್ಬರಿದ್ದಾರೆ. ನಾಳೆ ಬಂದು ನೀವೇ ಎನ್ಕ್ವೈರಿ ಮಾಡಿ ನೋಡಿ ಊರು ಹಂಚೆಲ್ಲ ನೋಡ್ಲಿಕ್ಕೆ ಜನ ಅಪೋಸ್ ಮಾಡಿದ್ದಾರೆ. ಇಡೀ ಊರಿನ ಜನ ಅಪೋಸ್ ಮಾಡಿದ್ದಾರೆ. ಅಪೋಸ್ ಮಾಡಿದ್ರು ಕೂಡ ಅವನು ಬಿಟ್ಟಿಲ್ಲ, ಓಡಾಡ್ಸಿದ್ರು. 40 ಮನೆ 45 ಮನೆ